ಭಾರತದ ಭವಿಷ್ಯವನ್ನು ಮುಂದಿನ 5 ವರ್ಷಗಳ ಕಾಲ ಯಾವ ರೀತಿ ನಡೆಸಬೇಕು ಎಂಬ ನಿರ್ಧಾರದ ದಿನ ಜಡ್ಜ್ಮೆಂಟ್ ಡೇ ಮತ್ತು ಭಾರತವಾಸಿಗಳಿಗೆ ಒಂದು ಅಭೂತಪೂರ್ವವಾದಂತಹ ಕ್ಷಣ ಮತ್ತು ದಿನ. ಕಾರಣ ನಿಮ್ಮ ಮತಗಳು ಯಾರನ್ನು ಕೆಡವತ್ತೆ ಯಾರನ್ನು ಎತ್ತತ್ತೆ ಅನ್ನೋ ನಿರ್ಧಾರ. ಇವತ್ತಿನ ಪಬ್ಲಿಕ್ ಟಿವಿಯ ಈ ಮಹಾದಿನದ ಒಂದು ವಿಶೇಷ ಕಾರ್ಯಕ್ರಮ ಅಂತ ಕರೀರಿ, ಅದಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ಅರುಣ್ ಬಡಿಗೇರ್. 543 ಲೋಕಸಭಾ ಚುನಾವಣೆಯ ಫಲಿತಾಂಶಗಳನ್ನು ಮುಂದಿನ 3-4 ಗಂಟೆಯಲ್ಲಿ ನಿಮ್ಮ ಮುಂದೆ ಹಾಜರುಪಡಿಸಬಹುದು. ಆದರೆ ಅದರ ಆರಂಭಿಕ ಚಿತ್ರಣಗಳು ಏನೇನಿದೆ ಅನ್ನೋದನ್ನು ಈಗ ಸದ್ಯಕ್ಕೆ ನೋಡೋಣ. ಈಗಾಗಲೇ ಬರುತ್ತಿರುವ ವರದಿಗಳ ಪ್ರಕಾರ ಅಲ್ಲಲ್ಲಿ ಭದ್ರತಾ ಕೊಠಡಿಗಳನ್ನು, ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡ್ಕೋತಾ ಇದ್ದಾರೆ, ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ NDA ಈಗಾಗಲೇ 1 ಸ್ಥಾನದೊಂದಿಗೆ ಖಾತೆಯನ್ನು ಓಪನ್ ಮಾಡಿಕೊಳ್ಳುವ ಮೂಲಕ ಫಲಿತಾಂಶಕ್ಕೆ ಮೊದಲೇ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಅನಿಸುತ್ತೆ. ಸೂರತ್ನಲ್ಲಿ ಅದರ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿ ಬಿಟ್ಟಿದ್ದಾರೆ. 400ರ ಆಸುಪಾಸಿನಲ್ಲಿ NDA ಕೂತಿದೆ, ಅಥವಾ 360-400ರಲ್ಲಿ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿರೋದು. ಆದರೆ ಅದನ್ನು ಅತ್ಯಂತ ತೀವ್ರವಾಗಿ ಪ್ರತಿರೋಧ ಮಾಡುತ್ತಿರುವಂತಹ INDIA ನಮ್ಮದು 295 ಇದ್ದೇ ಇದೆ, ಬರ್ಕೊಳ್ಳಿ ಅಂತಂತಿರೋದು. ಈ ಎರಡರಿಂದಾಗಿ ಇವತ್ತಿನ ಕುತೂಹಲ ಹೆಚ್ಚಿದೆ. ಬಹು ಜನರಿಗೆ ಹಾಗೂ ಆಗ್ಬೋದಾ ಸರ್, 295 ಅವ್ರು ಹೇಳ್ತಾ ಇದ್ದಾರೆ, ಆ ಟೈಪೇ ಆಗ್ಬಿಡ್ಬೋದಾ ಸರ್ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಚುನಾವಣೋತ್ತರ ಸಮೀಕ್ಷೆಗಳೇ ಬರುತ್ತೋ ಅಥವಾ ಬೇರೆ ಫಲಿತಾಂಶವನ್ನು ಈ ದೇಶದ ಮತಪ್ರಭು ಕೊಡ್ತಾನೋ ಗೊತ್ತಿಲ್ಲ. ಒಂದಂತೂ ನಿಜ, ಭಾರತವನ್ನು ಇವತ್ತು ಇಡೀ ವಿಶ್ವವೇ ನೋಡ್ತಾ ಇರುತ್ತೆ, ಹಗಲು ಮತ್ತು ರಾತ್ರಿಗಳ ವ್ಯತ್ಯಾಸವನ್ನು ಅರಿಯದೆ. ಅಂತಹ ಅದ್ಭುತ ಕ್ಷಣಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸುವಂತಹ ಅಮೋಘವಾದಂತಹ ಈ ವೃತ್ತಿಯಲ್ಲಿರುವುದು ಪ್ರಜಾಪ್ರಭುತ್ವದ ಪರಿಣಾಮವಾಗಿ ನಮ್ಮ ಸೌಭಾಗ್ಯವೂ ಹೌದೇ. ಬಹುಜನರಿಗೆ ಈ ಅವಕಾಶಗಳು ಹೆಚ್ಚು ಸಿಗಲಿಕ್ಕಿಲ್ಲ, ಆದರೆ ನಮಗೆ ಸಿಗ್ತಾ ಇದೆ. ಅದನ್ನು ಸದವಕಾಶವನ್ನು ಬಳಸಿಕೊಂಡು ನಿಮ್ಮ ಮುಂದೆ ರಾತ್ರಿ 10 ಗಂಟೆ 11 ಗಂಟೆಯವರೆಗೆ ಆದರೂ ಸರಿ ಇವತ್ತು ನಿಮ್ಮ ಮುಂದೆ ಎಲ್ಲವನ್ನು ಹಾಜರುಪಡಿಸುವುದಕ್ಕೆ ಮೊದಲು ಒಂದಿಷ್ಟು ಹಳೆಯ ಕಥೆಗಳೆಲ್ಲ ಇವೆ, ಅದನ್ನೆಲ್ಲ ನೋಡಬೇಕು. ಎಲ್ಲದರ ಮಧ್ಯೆ ನಮ್ಮವರಿಗೆ ಒಂದು ರೀತಿ ಬಟರ್ಫ್ಲೈ ಅಂತಾರೆ, ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗಾಗತ್ತೆ ಅಂತ. ಆ ಬಟರ್ಫ್ಲೈ ಫೀಲಿಂಗ್ ಯಾರಿಗಿದೆ ಅಂದರೆ ಕರ್ನಾಟಕದಲ್ಲಿ ಭಾಳ ಜನಕ್ಕಿದೆ. 28 ಕ್ಷೇತ್ರಗಳ ಈ ರಾಜ್ಯದ ಜನ ಗ್ಯಾರಂಟಿ ಯೋಜನೆಗಳ ನೆರಳಿನಲ್ಲಿ ಮತವನ್ನು ಹಾಕಿದ್ದಾರೋ ಅಥವಾ ಅದನ್ನು ಮೀರಿ ದೇಶದ ಭವಿಷ್ಯದಲ್ಲಿ ಯಾವ ರೀತಿ ಇರಬೇಕು ಎಂಬ ನಿರ್ಧಾರಕ್ಕೆ ಬಂದು ಮತವನ್ನು ಹಾಕಿಬಿಟ್ಟಿದ್ದಾರೋ ಇತ್ಯರ್ಥವಾಗಬೇಕು. ಆ 28 ಸೀಟುಗಳ ಫಲಿತಾಂಶವೂ ಮಧ್ಯಾಹ್ನವೇ ನಿಮ್ಮ ಮುಂದೆ ಬರುತ್ತೆ. ನಮ್ಮಲ್ಲಿ ಆಗಿರುವ ಕೆಲವು ಅರೇಂಜ್ಮೆಂಟ್ಗಳನ್ನು ಇವತ್ತು ಹೇಳಿಬಿಡ್ತೀನಿ. ಇವತ್ತಿನ ದಿನ ಸ್ಕ್ರೀನ್ ಮೇಲೆ ಮೇಲ್ಭಾಗದಲ್ಲಿ, ಮಗದೊಮ್ಮೆ 8 ಗಂಟೆ ಆದಮೇಲೆ ಇದನ್ನು ಹೇಳ್ತೀನಿ, ಸ್ಕ್ರೀನ್ ಮೇಲೆ ಮೇಲ್ಭಾಗದಲ್ಲಿ NDA INDIA ಅದರ್ಸ್, ಇದು ದೇಶದ ಒಟ್ಟಾರೆ ಸ್ಥಾನಗಳ ಸ್ಥಿತಿಗತಿ. ನಿಮ್ಮ ಎಡಭಾಗದಲ್ಲಿ ರಾಜ್ಯಗಳ ಪರಿಸ್ಥಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಿಮಾಚಲ, ಉತ್ತರಾಖಂಡ, ಈ ರೀತಿ ಯಾವ್ಯಾವ ರಾಜ್ಯಗಳು ಬರುತ್ತವೆ ಆಯಾಯ, ಉತ್ತರ ಪ್ರದೇಶ, ಬಿಹಾರ ಅಥವಾ ಈ ತೀರಿ ಕೊಡ್ತೀವಿ. ಕೆಳಗಡೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಿಗೆ ವಿಶೇಷ ಸ್ಥಾನವನ್ನು ಮೀಸಲಿಡಲಾಗಿದೆ. ಅಲ್ಲಿ ಸಂಖ್ಯೆ ಹಾಗೂ ಅಭ್ಯರ್ಥಿಗಳದ್ದೇನಾಗ್ತಾ ಇದೆ ಅನ್ನೋ ಮಾಹಿತಿ ಅಲ್ಲಿ ಬರುತ್ತೆ. ಇನ್ನು ನಿಮ್ಮ ಬಲಭಾಗದಲ್ಲಿ ಬರುತ್ತಿರುವುದು ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಮುಖ ಘಟಾನುಘಟಿಗಳ ಪರಿಸ್ಥಿತಿ ಏನಾಗಬಹುದು ಎಂಬಂತಹ ಚಿತ್ರಣ ನಿಮಗೆ ಲಭಿಸ್ತಾ ಹೋಗುತ್ತೆ. ಇದಿಷ್ಟು ಸದ್ಯ. ಮಧ್ಯದಲ್ಲಿ ನಾವಿರ್ತೀವಿ, ಪ್ಲಸ್ ಒಂದಿಷ್ಟು ಇದರ ಸಂಬಂಧಿತ ಚಿತ್ರಗಳು ನಿಮ್ಮ ಮುಂದೆ ಇರುತ್ತೆ. ಬಟ್ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ಅಲ್ಲ ಸರ್ ಈ ಬಾರಿಯ ಚುನಾವಣೆ? ಬರೋಣ ಪಾಯಿಂಟ್ಗೆ, ಹಾಗೆ ಬರ್ಕೊಳ್ಳಿ, ಒಂದು ಕೈ ಇಟ್ಕೊಳ್ಳಿ. ಇವತ್ತಿನ ತಯಾರಿಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಕೇಂದ್ರದ ಮುಂದೆ ನಮ್ಮ ಸಹೋದ್ಯೋಗಿಗಳು ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಇದರ ಜೊತೆಗೆ ಆಯಕಟ್ಟು ಸ್ಥಳಗಳು ಏನೇನಿವೆ, ಆಯಾಯ ಮುಖ್ಯ ಕಚೇರಿಗಳು ಇಲ್ಲಿಂದಾನೂ ಇದ್ದಾರೆ. ಹೆಚ್ಚು ಕಡಿಮೆ 40ಕ್ಕೂ ಹೆಚ್ಚು ವರದಿಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶ ಮಾಡಿದ್ದಾರೆ, ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನಿಂಗ್ಸ್ ಈ 7 ರಿಂದ 8 ಗಂಟೆಯ ಅವಧಿಯ ಒಳಗಡೆ
4 ಸಹೋದ್ಯೋಗಿಗಳು ಸ್ಯಾಂಪಲ್ ಆಗಿ ನಮ್ಮ ಜೊತೆ ಸೇರ್ಕೋತಾರೆ. ಮಧ್ಯೆ ಮಧ್ಯೆ ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಇವತ್ತಿನ ನಮ್ಮ ಪೂರ್ವ ತಯಾರಿಯ ಸ್ಥಿತಿ. ಮತ ಎಣಿಕೆ ಕೇಂದ್ರದಲ್ಲಿ ತಯಾರಿ ಏನಿರುತ್ತೆ ಅಂದರೆ, ಎಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಬಂದು ಹಾಜರಾಗಿರ್ತಾರೆ. ಅಲ್ಲಿ ಮತ ಎಣಿಕೆಯ ಅಧಿಕಾರಿಗಳಷ್ಟೇ ಅಲ್ಲ, ರಕ್ಷಣಾ ಸಿಬ್ಬಂದಿ ಅಷ್ಟೇ ಅಲ್ಲ, ಆಯಾಯ ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳ ಪರವಾಗಿ ಏಜೆಂಟರು ಬಂದಿರುತ್ತಾರೆ. ಇವರೆಲ್ಲರ ಮುಂದೆಯೇ ವಿಡಿಯೋಗ್ರಫಿ ಮೂಲಕ ಸ್ಟ್ರಾಂಗ್ ರೂಮ್ಗಳನ್ನು ತೆಗೀತಾರೆ. ಈ ಸ್ಟ್ರಾಂಗ್ ರೂಮ್ಗಳ ಒಳಗಡೆಯೂ CCTV ಕ್ಯಾಮ್ರಾ ಇಲ್ಲಿಯವರೆಗೂ ಇತ್ತು. ಹೌದು, ಇಲ್ಲಿವರೆಗೂ ಇತ್ತು. ಹೊರಗಡೆ ಅದನ್ನು ಮಾನಿಟರ್ ಮಾಡ್ಬೋದಾಗಿತ್ತು. ಈ ಸ್ಟ್ರಾಂಗ್ ರೂಮ್ಗಳನ್ನು ಹಿಂದೆ ಎಲ್ಲ ನಾನು ನೋಡಿರೋ ಪ್ರಕಾರದಲ್ಲಿ ಭಾಳ ಹಿಂದೆ ಒಂದು ಬೀಗ ಹಾಕಿ ಬಟ್ಟೆ ಸುತ್ತಿ, ನಮ್ಮ ಸರ್ಕಾರಿ ಭಾಷೆಯಲ್ಲಿ ಅರಗು ಹೊಡೆಯೋದು ಅಂತೀವಲ್ಲ, ಅರಗು ಹೊಡೆದು ಹೋಗ್ಬಿಡೋರು. ಈಗಲೂ ಹಂಗೆ ಮಾಡ್ತಾರೆ. ಈಗಲೂ ಮಾಡ್ತಾರೆ. ಆದರೆ ಬಾಗಿಲಿಗೆ ಮರದ ಪಟ್ಟಿಗಳನ್ನು ಹೊಡೆದು ಬಿಟ್ಟಿದ್ದಾರೆ ಈ ಸರಿ. ಇವರು ಈ ಸರಿ ಹೊಡೆದಿದ್ರು, ಹೋದ ಸರಿ ಹೊಡೆದಿದ್ರು ಗೊತ್ತಿಲ್ಲ. ಈಗ ಮೊದಲಲ್ಲಿ ತೆಗಿತಾ ಇದ್ದಾರೆ, ಆ ಮರದ ಪಟ್ಟಿಯನ್ನು ತೆಗಿಬೇಕು. ಆಮೇಲೆ ಡೋರ್ ಓಪನ್. ಆಮೇಲೆ ಆ ಕೇಂದ್ರದ ಮುಖ್ಯಸ್ಥರು ಒಳಗೆ ಹೋಗಬೇಕು, ಉಳಿದವರೆಲ್ಲ ಅವ್ರನ್ನ ಹಿಂಬಾಲಿಸಬೇಕು, ಒಂದು ಡಿಸ್ಟೆನ್ಸ್ ಇಟ್ಕೊಂಡು. ತದನಂತರ ಈ ಮತಶೇಖರಣೆಯ ಅಂದರೆ EVMಗಳ ಶೇಖರಣೆ ಮಾಡಿರುವ ಕೊಠಡಿಯ ಒಳಗಡೆ ಎಷ್ಟು EVM ಮೆಷಿನ್ಗಳಿವೆ, ಯಾವ ಯಾವ ಬೂತಿಂದ ಬಂದಿರೋದದು, ಈ ಎಲ್ಲವೂ ಲೆಕ್ಕಾಚಾರದಲ್ಲಿದೆ. ಅದು ಮ್ಯಾಚ್ ಆಗಬೇಕು. ಮತ್ತೆ ಮ್ಯಾಚ್ ಮಾಡ್ತಾರೆ. ಅದನ್ನು ಮ್ಯಾಚ್ ಮಾಡದೆ ಬಿಡಲ್ಲ ಅದನ್ನು. ಯಾಕಂದರೆ ಯಾವನಾರು ಇನ್ನೇನಾರು ನಾಳೆ ಹೇಳೋದು ಬೇಡ ಈ ಕಥೆನ ಅಂತ. ಇದಾದ ನಂತರ 8 ಗಂಟೆಗೆ ಅಂಚೆ ಮತ ಎಣಿಕೆಯನ್ನು ಪ್ರಾರಂಭ ಮಾಡ್ಕೋತಾರೆ. ಆಯಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಕೆಲವು 8:15 ಮುಗಿಬೋದು, ಕೆಲವು 8:15 ಆಗ್ಬೋದು, ಕೆಲವು 8:35 ಆಗ್ಬೋದು. ಅದು ಮುಗಿದ ನಂತರ ಈ ಸ್ಟ್ರಾಂಗ್ ರೂಮಿಂದ ಮೊದಲನೆಯ ಸುತ್ತಿಗೆ ಬೇಕಾದಂತಹ ಮತ ಎಣಿಕೆ, ಮೊದಲನೆಯ ಸುತ್ತು ಅಂದರೆ ಮತ ಎಣಿಕೆ ಕೇಂದ್ರದಲ್ಲಿ ಎಷ್ಟೋ ಟೇಬಲ್ಗಳನ್ನು ಮಾಡಿರ್ತಾರೆ ನಿಯಮಿತವಾಗಿ. 8, 10, 12 ಎಷ್ಟೋ ಮಾಡಿದ್ದಾರೆ ಅಲ್ಲಿ. ಆ ಟೇಬಲ್ಗಳಿಗೆ ಬೇಕಾದಂತಹ ಮೆಷಿನ್ಗಳನ್ನು ಮೊದಲನೆಯ ಸುತ್ತಿನ ಮೆಷಿನನ್ನು ಮೂವ್ ಮಾಡ್ತಾರೆ. ಅದು ಮತ್ತೆ ಎಂಟ್ರಿ ಆಗಿರುತ್ತೆ ಯಾವುದು ಹೋಯಿತು ಅಂತ. ಅದನ್ನು ತೆಗೆದುಕೊಂಡು ಆ ಕಾರಿಡಾರ್ನಲ್ಲಿ ನಡ್ಕೊಂಡು ಮತ ಎಣಿಕೆ ಕೇಂದ್ರದ ಹಾಲ್ಗೆ ತೆಗೆದುಕೊಂಡು ಹೋಗೋವರೆಗೂ ಅದನ್ನು ಮಾನಿಟರ್ ಮಾಡ್ತಾರೆ. ದಟ್ ಇಸ್ ಅ ನ್ಯೂ ಸಿಸ್ಟಮ್. ಅದಷ್ಟಕ್ಕೂ CCTV ಹಾಕ್ಕೊಟ್ಟಿದ್ದಾರೆ. ಅವ್ನು ಹಿಂಗೆ ಎತ್ಕೊಂಡು ಹೊರಟ್ರೆ ಅದು ಕಾಣಿಸ್ಬೇಕು ಎಲ್ಲರಿಗೂ. ದೇವಸ್ಥಾನದ ಉತ್ಸವ ತಗೊಂಡೋದಂಗೆ ಕಾಣಿಸ್ಬೇಕು. ಆ ರೌಂಡ್ ಮುಗಿದ್ರೆ ಸೆಕೆಂಡ್ ರೌಂಡ್ ಮೆಷಿನ್ಸ್ ವಿಲ್ ಬಿ ರಿಲೀಸ್ಡ್ ಫಾರ್ ದಿ ಇದು. ಸುಮ್ಮನೆ ತಂದುಬಿಟ್ಟು ಟೇಬಲ್ ಮೇಲೆ ಎಲ್ಲನೂ ಜೈ ಅಂತ ಹಿಂಗೆ ಜೋಡಿಸ್ಕೊಂಬಿಟ್ಟು ಎಳ್ಕೊಂಡು ಒಂದಾದ್ಮೇಲೆ ಮಾಡಲಿಕ್ಕಾಗಲ್ಲ, ಒಂದಾದ ನಂತರ ಮಾಡಲ್ಲ. ಅಷ್ಟು ಟಫ್ ಮೆಷರ್ಸನ್ನು ಎಲೆಕ್ಷನ್ ಕಮಿಷನ್ ತೆಗೆದುಕೊಂಡಿದೆ. ಹಾಗಾಗಿ ಈ ಎಲ್ಲದರ ಮಧ್ಯೆ ನಾವು ನಿಮಗೆ ಹಾಜರುಪಡಿಸ್ತೀವಿ. ಹಾಜರುಪಡಿಸುವುದಕ್ಕೆ ಮೊದಲ ಪ್ರಶ್ನೆ ಕೇಳಿದೆ ಸರ್. ಕಾಂಗ್ರೆಸ್ ವಿಚಾರದಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಹುಮುಖ್ಯವಾಗುತ್ತೆ ಈ ಬಾರಿಯ ಚುನಾವಣೆ ಇದು ರಿಸಲ್ಟ್? ಎಲ್ಲ ಚುನಾವಣೆಯು ಎಲ್ಲ ಪಕ್ಷಗಳಿಗೂ ಭಾಳ ಇಂಪಾರ್ಟೆಂಟು. ಗೆದ್ದವರಿಗೂ ಹೌದು, ಸೋತವರಿಗೂ ಹೌದು. ಗೆದ್ದವರಿಗೆ ಅದನ್ನು ಉಳಿಸಿಕೊಳ್ಳುವ ಬಗ್ಗೆ ಚಿಂತೆಗಳು ಆರಂಭ ಆಗಬೇಕು. ಗೆಲುವು ಸದಾಕಾಲ ನನ್ನ ಜೊತೆಯೇ ಇರುತ್ತದೆ ಅಂತ ಆಗಲಿಕ್ಕಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಹಾಗಾಗಿ ಗೆದ್ದವರಿಗೂ ಚಿಂತೆ, ಸೋತವರಿಗೂ ಚಿಂತೆ. ಸೋತವರು ಅಂತ ನೀವು ಅಸ್ಯೂಮ್ ಮಾಡ್ಕೋತಿರೋ ಪ್ರಕಾರದಲ್ಲಿ ಕಾಂಗ್ರೆಸ್ ಅಂತ ಆದರೆ ಅಲ್ಲ, ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು, ಗೆಲುವು ಆಗ್ಬೋದು, ಸೋಲು ಆಗ್ಬೋದು. ರಾಜ್ಯಕ್ಕೂ ಮತ್ತೆ ದೇಶದಲ್ಲಿ ಗೆಲುವಾದರೆ ಈಗ ಫಾರ್ ಎಕ್ಸಾಂಪಲ್ INDIA ಗೆಲುವಾದರೆ ಅದರಲ್ಲಿ ಪ್ರಮುಖ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಿದ್ದಾರೆ. ಅದಕ್ಕೊಂದು ಹೊಸ ಮರುಜೀವ ಬಂದಂತೆ ರಾಷ್ಟ್ರ ರಾಜಕಾರಣದ ವಿಚಾರದಲ್ಲಿ. ರಾಜ್ಯಗಳ ರಾಜಕಾರಣದಲ್ಲಿ ಭಾಳ ವ್ಯತ್ಯಾಸ ಆಗಲಿಕ್ಕಿಲ್ಲ ಈಗ ಇರೋದನ್ನು ಬಿಟ್ಟರೆ. ಕರ್ನಾಟಕದಲ್ಲಿ ಕರ್ನಾಟಕವೇ, ತೆಲಂಗಾಣದಲ್ಲಿ ತೆಲಂಗಾಣನೇ, ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಅಷ್ಟೇ ಇರುತ್ತೆ. ಅದು ದೊಡ್ಡ ವ್ಯತ್ಯಾಸ ಆಗಲಿಕ್ಕಿಲ್ಲ. ಅಲ್ಲಿ ಬಿಹಾರದಲ್ಲಿ RJDನ ಪಕ್ಕಕ್ಕೆ ತಳ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಡ್ತಾರೆ ಅಂತಾನೋ, UPನಲ್ಲಿ SPನ ಪಕ್ಕಕ್ಕೆ ತಳ್ಬಿಟ್ಟು ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅಂತಾನೋ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿನಿಗೆ ತಳ್ಬಿಟ್ಟು ಪಕ್ಕಕ್ಕೆ ಹೋಗ್ಬಿಡ್ತಾರೆ ಅಂತಾನೋ, DMK ಅಂತ ತಳ್ಬಿಟ್ಟು ತಮಿಳ್ನಾಡಲ್ಲಿ ಹೋಗ್ಬಿಡ್ತಾರೆ ಅಂತಾನೋ, ಹಂಗಾಗಲ್ಲ. ರಾಜ್ಯಗಳ ರಾಜಕಾರಣದ ಚಿತ್ರಣ ಹಾಗಾಗಿ ಇರುತ್ತೆ. ಇನ್ನಷ್ಟು ಬಲ ಆಗ್ಬೋದು. ರಾಷ್ಟ್ರ ರಾಜಕಾರಣದ ಚಿತ್ರಣದಲ್ಲಿ ಆ ಪಕ್ಷಕ್ಕೆ ಒಂದು ಮರುಜನ್ಮವೇ ಸರಿ. ಅದರಲ್ಲಿ ಅನುಮಾನ ಇಲ್ಲ. ಗೆದ್ದರೆ ಸೋತರೆ ತೀವ್ರ ತೆರನಾದ ಪರಿಣಾಮಗಳನ್ನು
ದೀರ್ಘಕಾಲದ ಅವಧಿಯಲ್ಲಿ ಮುಂದಿನ 5 ವರ್ಷ 5 ಇಯರ್ಸ್ ಈಸ್ ಎ ಲಾಂಗ್ ಪೀರಿಯಡ್ ಇನ್ ಪಾಲಿಟಿಕ್ಸ್. ರಾಜಕಾರಣದಲ್ಲಿ 2 ದಿನ 1 ದಿನವೇ ಅತಿ ದೊಡ್ಡ ಸಮಯ ಅದು ಅಂತ ಕರೀತಾರೆ ಚುನಾವಣೆ ಟೈಮಲ್ಲಿ. ಹಾಗಾಗಿ ಇದು 5 ವರ್ಷ ಸಣ್ಣ ಸಮಯ ಅಲ್ಲ. ಈ ಸಮಯವನ್ನು ಅದು ತನ್ನೆಲ್ಲ ಕಾರ್ಯಕರ್ತರು ಮತ್ತು ಅಳಿದುಳಿದಿರುವ ನಾಯಕರು, ಮತವನ್ನು ತರಲು ಶಕ್ತಿ ಇರುವ ನಾಯಕರು, ಅವ್ರನ್ನ ಉಳಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ಸುಲಭ ಅಲ್ಲ. ಮತ ತರಲು ಸಾಧ್ಯವಿಲ್ಲದ ಪೋಸ್ಟರ್ ಬಾಯ್ಗಳು ಅಲ್ಲಲ್ಲೇ ಇರ್ತಾರೆ. ಆ ನಾಯಕರಿಗೆ ಅವ್ರು ಎಲ್ಲೂ ಹೋಗಲ್ಲ, ಏಕೆಂದರೆ ಅವ್ರಿಗೆ ಬೇರೆ ಏನು ಗತಿ ಇಲ್ಲ, ಹೋಗೋಕ್ಕೆ ಹೋದರೂ ಪ್ರಯೋಜನ ಇಲ್ಲ. ಹಾಗಾಗಿ ಅವ್ರು ಅಲ್ಲೇ ಇರ್ತಾರೆ. ಅವ್ರುಗಳು ಮತವನ್ನು ತರುವ ನಾಯಕರುಗಳನ್ನು ಹಾಗೇ ವಿಶ್ವಾಸದಲ್ಲಿ ಉಳಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಅವ್ರಿಗೆ. ಕಾಂಗ್ರೆಸ್ ಅದರಲ್ಲಿರುತ್ತೆ. ರೀಜನಲ್ ಪಾರ್ಟಿಗಳಿಗೆ ಈ ಚುನಾವಣೆ ಸೋತಿದ್ದೀವಿ, ನೆಕ್ಸ್ಟ್ ಚುನಾವಣೆಗೆ ತಯಾರಿ ಆಗೋಣ ಅಂತ ತಯಾರಿ ಮಾಡ್ಕೋತಾರೆ. ಆ ರಾಜ್ಯಗಳಲ್ಲಿ ಆ ಪ್ರಾದೇಶಿಕ ಪಕ್ಷಗಳಿಗೆ ವಿರುದ್ಧವಾಗಿ ಬರೀ BJP ಒಂದೇ ಇದ್ದರೆ ಆ ಪ್ರಾದೇಶಿಕ ಪಕ್ಷಕ್ಕೆ, ಆಗ ಅವರಿಗೆ ಸುಲಭ ತಮ್ಮ ಪಕ್ಷವನ್ನು ಮತ್ತೆ ಜೀವಂತವಾಗಿ ಇಟ್ಕೊಂಡು ಕಟ್ಕೊಳ್ಳೋಕ್ಕೆ. ಯಾಕೆಂದರೆ ಹಾರು ಹೋಗೋ ಜನ BJPಗೆ ಹೋಗೋಕ್ಕಾಗದೇ ಇದ್ದವರೆಲ್ಲ ಇರ್ಬೋದು. ಅಲ್ಲಿ ಯಾರೋ 4 ಜನ ಇರ್ಬೋದು, 4 ಜನ ಹೋಗ್ಬೋದು ಅಷ್ಟೇ. ಎಸ್. ಆದರೆ ಆಪ್ಷನ್ಸ್ ಜಾಸ್ತಿ ಇದ್ದರೆ ಅವ್ರಿಗೂ ಕಷ್ಟ. ಸೇ ಫಾರ್ ಎಕ್ಸಾಂಪಲ್, ಪಶ್ಚಿಮ ಬಂಗಾಳದಲ್ಲಿ TMC ಬಿಟ್ಟು ಕಾಂಗ್ರೆಸ್ಗೋ ಕಮ್ಯುನಿಸ್ಟಿಗೋ BJPಗೋ ಹೋಗೋ ಪರಿಸ್ಥಿತಿನಲ್ಲಿ ಭಾಳ ಜನ ಇಲ್ಲದೆ ಇರ್ಬೋದು. ಅವ್ರು ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ವೆರಾಸ್ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿನ ಕೆಲ ನಾಯಕರು ಬಿಟ್ಟು ಎಲ್ಲಿ ಬೇಕಾದ್ರೂ ಹಾರೋಗ್ಬಿಡ್ಬೋದು, ಅವಕಾಶ ಇದೆ ಅವರಿಗೆ. ಲೈಕ್ ತೆಲಂಗಾಣ. BRS ಬಿಟ್ಟು ಯಾರು ಎಲ್ಲಿ ಬೇಕಾದ್ರೂ ಹಾರೋಗ್ಬಿಡ್ಬೋದು, ಆ ಕಡೆ ಕಾಂಗ್ರೆಸ್ ಈ ಕಡೆ BJP ಅಂತ. ಬಿಹಾರದಲ್ಲಿ RJD ಬಿಟ್ಟು ಹೋಗೋದು ಕಷ್ಟ ಆಗ್ಬೋದು. ಹಾಗಾಗಿ ಒಂದೊಂದು ಪಕ್ಷಕ್ಕೆ BJPಗೇನು ಗೆಲ್ತಾರೆ ಅಂತಲೇ ಇಟ್ಕೊಳ್ಳಿ. ಗೆದ್ದರೆ ಅವ್ರು ಗೆದ್ದಾದರೆ ಫಲಿತಾಂಶದ ಪ್ರಕಾರ ಚುನಾವಣೆ ತರಬಹುದು. ಸವಾಲು 29 ಮುಂದಿನ ಚುನಾವಣೆ. ಹಾಂ, ಮತ್ತು ಇದಾದ ಕೂಡಲೇ 3-4 ತಿಂಗಳಲ್ಲಿ ಬರುವ ರಾಜ್ಯ ಚುನಾವಣೆಗಳು, ವಿಚ್ ಈಸ್ ಹರಿಯಾಣ, ಲೇಟರ್ ಡೇಟ್ಸಲ್ಲಿ ತಮಿಳುನಾಡು, ಅದಾದಮೇಲೆ ಬಿಹಾರ, ಇವೆಲ್ಲ ಬರುತ್ತವೆ ಚುನಾವಣೆಗಳೇನು. ಆ ಚುನಾವಣೆಗಳು ರಾಜ್ಯಗಳನ್ನು ಹಿಡಿದುಕೊಂಡರೆ BJPಗೆ ರಾಷ್ಟ್ರವನ್ನು ಹಿಡಿದುಕೊಳ್ಳಲು ಸಾಧ್ಯ. ಹಾಗಾಗಿ ರಾಜ್ಯಗಳನ್ನು ಹಿಡ್ಕೋಬೇಕದು. ಹಾಗಾಗಿ ಆ ಚುನಾವಣಾ ಸವಾಲು. ಎರಡನೇದು, ಮುಂದಿನ ಸಾರಿ ಯಾವ ಪ್ರದೇಶದಲ್ಲಿ ನಮಗೆ ಯಾರು ಕೈ ಕೊಡ್ಬೋದು ಅಂತ ಗುರುತಿಸ್ಕೊಂಡು ಆ ಕೆಲಸ ಮಾಡ್ಕೊಳ್ಳೋದು. ಲೈಕ್ ಈ ಬಾರಿ ಉತ್ತರ ಮತ್ತು ಪಶ್ಚಿಮದಲ್ಲಿ ನಮಗೊಂಚೂರು ಕಡಿಮೆ ಸೀಟ್ ಬರ್ಬೋದು ಅಂತ ಪೂರ್ವ ಮತ್ತು ದಕ್ಷಿಣಕ್ಕೆ ಬಂದಂಗೆ ಆ ಕ್ಯಾಲ್ಕುಲೇಷನ್ ಹಾಕೊಳ್ಳೋದು ಅದು ಸ್ಟಾರ್ಟ್ ಆಗತ್ತೆ ಅವ್ರಿಗೆ, ಆ ಚಾಲೆಂಜ್. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸವಾಲು. ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥದ್ದು ಬಹುದೊಡ್ಡ ಸವಾಲು. ಅದು ಅದು ಹೇಳಬೇಕಾಗೇ ಇಲ್ಲ. ಅದನ್ನ ನಡ್ಕೊಳ್ಳೋದೇ ಇದ್ರೆ ಮನೆಗೆ ಕಳಿಸ್ತಾರೆ ಜನ, ಅಷ್ಟೇ. ಓಕೆ, ಸೊ ಇನ್ನು ಶ್ರೀನಿವಾಸ್ ನಮ್ಮ ಇವತ್ತಿನ ಮೊದಲನೆಯ ಪ್ರತ್ಯಕ್ಷ ಆಗುವ ಗಣಪತಿ ಟೈಪ್ ಪ್ರತ್ಯಕ್ಷ ಆಗುವ ಆ ಸೌಭಾಗ್ಯವನ್ನು ಶ್ರೀನಿವಾಸ್ ಮತ್ತು ಮುರಳಿ ಇಬ್ಬರಿಗೂ ಲಭಿಸಿದಂತೆ ಇದೆ. ಬೆಂಗಳೂರಿನ ಎರಡು ಸ್ಥಳಗಳಲ್ಲಿ ಅವರಿಬ್ಬರು ಹಾಜರಿದ್ದಾರೆ. ಶ್ರೀನಿವಾಸ್ ಅವರು ಮೌಂಟ್ ಕಾರ್ಮಲ್ನಲ್ಲಿ ಬಹುಶಃ ನಾರ್ತ್ ಅಥವಾ ಸೆಂಟ್ರಲ್ಲ ಗೊತ್ತಿಲ್ಲ, ಸೆಂಟ್ರಲ್ ಇರುತ್ತೆ. ಇನ್ನು ಮುರಳಿ ಬಹುಶಃ ಎಲ್ಲೋ ಹೊರಗಡೆ ಎಲ್ಲೋ ಬೇರೆ ಕಡೆಯಿಂದ ಕಾನೂನು ಮತ್ತು ಸುವ್ಯವಸ್ಥೆಯ ಬೆಂಗಳೂರು ಉತ್ತರದಲ್ಲಿದ್ದಾರೆ. ಇಬ್ಬರನ್ನು ನೋಡೋಣ. ಆಲ್ ರೈಟ್, ಲೆಟ್ ಮೀ ಸ್ಟಾರ್ಟ್ ವಿತ್ ಶ್ರೀನಿವಾಸ್. ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯ ಕೇಂದ್ರದ ಬಳಿ ಇದ್ದೀರಿ. ಹೌ ಈಸ್ ದಿ ಜೋಶ್ ಅಲ್ಲಿ? ರಂಗನಾಥ್ ಸರ್, ಸಹಜವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಲ್ಲಿ ಪರಸ್ಪರ ಎದುರಾಳಿಗಳು. ಎರಡೂ ಪಕ್ಷದ ಕಾರ್ಯಕರ್ತರು ಅಥವಾ ನಿಮ್ ಜೋಶ್ ತೋರಿಸ್ರಿ ಫಸ್ಟ್, ಅಲ್ಲಿ ಇವ್ರ ಜೋಶ್ ಹಾಳಾಗೋಗ್ಲಿ, ನಿಮ್ ಜೋಶ್ ತೋರಿಸಿ ಸರ್. ನಮ್ದಂತೂ ಎಕ್ಸಾಕ್ಟ್ ಆಗಿ ಹೈ ಆಗೇ ಇದೆ, ಯಾಕಂದ್ರೆ ನಾವು ಬೆಳಗ್ಗೆ 5 ಗಂಟೆಗೆ ಬಂದು ಫೀಲ್ಡ್ ಅಲ್ಲಿ ಇದ್ದೀವಿ. ಸೊ ಹಾಗಾಗಿ ನಾವು ಕೂಡ ಎಕ್ಸಾಕ್ಟ್ ಆಗಿದ್ದೀವಿ. ಕಾರ್ಯಕರ್ತರು ಎಷ್ಟಿದ್ದಾರೆ ಅದಕ್ಕೆ ಡಬಲ್ ಆಗಿ ನಾವು ಕೂಡ ಜೋಶ್ ಆಗಿದ್ದೀವಿ ಸರ್. ಆಲ್ ರೈಟ್, ಅಲ್ಲಿ ಮುಗಿದಿದೆಯಾ? ಸ್ಟ್ರಾಂಗ್ ರೂಮ್ಸ್ ಎಲ್ಲ ಓಪನ್ ಆಯ್ತಾ ಸರ್? ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗ್ಲಿಕ್ಕೆ ಬಿಟ್ಟಿದ್ದಾರೆ. ಈಗ ಎಲ್ಲ ಮಾಧ್ಯಮಗಳನ್ನು ಕೂಡ ಬಿಟ್ಟಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಸ್ಟ್ರಾಂಗ್ ರೂಮ್ ಹತ್ರ ಹೋಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ ಸರ್ ಇಲ್ಲಿ. ಆಲ್ ರೈಟ್, ಅಲ್ಲಿ ಕಾರ್ಯಕರ್ತರೆಲ್ಲ ಸೇರಿದಾರಾ ಈಗಾಗಲೇ?
ಸರ್ ಇನ್ನೂ ಇಲ್ಲ, ಕಾರ್ಯಕರ್ತರು ಯಾರು ಬಂದಿಲ್ಲ, ಕೇವಲ ಏಜೆಂಟ್ರಿಗೆ ಮಾತ್ರ ಅವಕಾಶ ಕೊಟ್ಟು ಅವ್ರನ್ನೆಲ್ಲ ಐಡಿಗಳನ್ನ ಚೆಕ್ ಮಾಡಿ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಕಾರ್ಯಕರ್ತರು ಇನ್ನೂ ಕೂಡ ಯಾರು ಬಂದಿಲ್ಲ ಸರ್ ಬೆಂಗಳೂರು ಕೇಂದ್ರದ ಮತ ಎಣಿಕೆ ಕೇಂದ್ರದ ಮುಂದೆ ಸರ್. ಕೊನೆ ಕ್ಷಣದ ಫಲಿತಾಂಶದ ಲೆಕ್ಕಾಚಾರ ಏನಾದ್ರು ಇದೆಯಾ ನಿಮ್ಮ ಬಳಿ? ಸರ್ ಹೌದು, ಈ ಒಂದು ಕ್ಷೇತ್ರದಲ್ಲಿ ಒಂದು ಡಿಫ್ರೆಂಟ್ ಕ್ಷೇತ್ರ ಸರ್, ಎಲ್ಲ ಜಾತಿ ಧರ್ಮ ವರ್ಗ ಇರುವಂತಹ ಕ್ಷೇತ್ರ. ಪಿ ಸಿ ಮೋಹನ್ ಅವರು 3 ಬಾರಿ ಗೆದ್ದಿದ್ದಾರೆ, 4ನೇ ಬಾರಿ ಗೆಲ್ಬಹುದು ಅನ್ನುವಂತಹ ನಿಚ್ಚಳದ ಒಂದು ಭರವಸೆಲಿದ್ದಾರೆ. ಮನ್ಸೂರ್ ಅನಿಕಾಲ್ ಅವರು ಕೂಡ ಗೆಲ್ಲುವಂತಹ ಭರವಸೆಲಿದ್ದಾರೆ. ಅಂದ್ರೆ ಒಂದು ವಿಚಿತ್ರ ಅಂದ್ರೆ ಸರ್, 8 ಕ್ಷೇತ್ರಗಳಲ್ಲಿ 3 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ, 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಾರೆ. ಹೀಗಿದ್ರು ಕೂಡ ಪಿ ಸಿ ಮೋಹನ್ ಅವರು ಹೆಚ್ಚು ವಿಶ್ವಾಸದಲ್ಲಿ ಗೆಲ್ತಾರೆ ಅಂತ. ಸೊ ಬಹುಶಃ 60-40 ಇರಬಹುದು ಈ ಕ್ಷೇತ್ರ ಅಂತ ಒಂದಿಷ್ಟು ಸರ್ವೆಗಳು ಹೇಳ್ತಿರುವಂತದ್ದು, ಮತ್ತೆ ಕಾರ್ಯಕರ್ತರು ಕೂಡ ಇದೇ ಮಾತನ್ನ ಆಡ್ತಿದ್ದಾರೆ ಸರ್. ಆಲ್ ರೈಟ್ ಮುರಳಿ, ಬೆಂಗಳೂರು ಉತ್ತರ ಕ್ಷೇತ್ರದ ಮತ ಎಣಿಕೆ ಕೇಂದ್ರದ ಬಳಿ ನೀವು ಇದ್ದೀರಿ ಅನ್ಕೊಂಡು ಪರಿಭಾವಿಸ್ತಾ ಇದ್ದೀನಿ. ನಿಮ್ಮ ಸ್ಥಿತಿ ಏನಿದೆ? ಸರ್ ಎಲ್ಲರೂ ಬಂದಿದ್ದಾರೆ, ಏಜೆಂಟ್ಗಳು ಕೂಡ ತುಂಬ ಜೋಶಲ್ಲಿ ಏನು ಮತ ಎಣಿಕೆ ಕೇಂದ್ರಕ್ಕೆ ಬಂದಿರೋಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಇವತ್ತು 2 ಫೈಟ್, ನೇರ ಫೈಟ್ಗಳಿದ್ದಾವೆ ರಾಜೀವ್ಗೌಡ ಮತ್ತು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ. ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಜೋಶ್ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಆಗೋಂಥದ್ದು ಸರ್. ನಿಮ್ಮನ್ನು ಸಾಂಕೇತಿಕವಾಗಿ ಆಯ್ಕೆ ಮಾಡ್ದಂಗಿದೆ. ನೀವು ಸಾಮಾನ್ಯ ಕ್ರೈಮನ್ನು ಕವರ್ ಮಾಡೋರು. ಭಾಳ ಸರಿ ರಾಜಕಾರಣ ನೋಡಿದ್ರೆ ನಾವು ಮತ ಹಾಕೋದೇ ಕ್ರೈಮು ಅನ್ನಿಸ್ಬಿಡುತ್ತೆ ಕೆಲವು ಸರಿ. ಇನ್ನು ಕೆಲವು ಸರಿ ರಾಜಕಾರಣದಲ್ಲಿ ಇರುವವರನ್ನು ನೋಡಿದ್ರೆ ಏನು ದರೋಡೆಕೋರರು, ಎಲ್ಲರೂ ಬರೀ ತಿನ್ನೋದ್ರಲ್ಲೇ ಇರ್ತಾರೆ ಅನ್ಸತ್ತೆ. ಹಾಗಾಗಿ ನಿಮ್ಮನ್ನು ಸಾಂಕೇತಿಕವಾಗಿ ಆಯ್ಕೆ ಮಾಡಿ ಹಾಕಿರ್ಬೋದೇನೋ. ಇರ್ಬೋದು ಸರ್, ಆ ರೀತಿ ಆಲ್ ರೈಟ್. ಬೆಂಗಳೂರು ಉತ್ತರದ ಮತ ಎಣಿಕೆ ಕೇಂದ್ರದ ಬಳಿ ಸ್ಥಿತಿಗತಿಯಲ್ಲಿ ದೊಡ್ಡ ವ್ಯತ್ಯಾಸ, ಕಾರ್ಯಕರ್ತರು ಸೇರ್ಕೊಳ್ಳೋದು ಆ ಥರ ಏನಿಲ್ಲ, ಮತ್ತು ಸ್ಟ್ರಾಂಗ್ ರೂಮ್ ಎಲ್ಲ ಓಪನ್ ಆಗಿದೆಯಾ? 7 ಕಾಲ ಆಗೋಯ್ತು ಸರ್. ಇನ್ನೂ ಕಾರ್ಯಕರ್ತರು ಯಾರೂ ಬಂದಿಲ್ಲ. ಯಾಕೆಂದರೆ ಸರಿಸುಮಾರು ಒಂದು 10 ಗಂಟೆ ನಂತರ ಯಾವ ಕಡೆ ಹೋಗ್ತದೆ ರಿಸಲ್ಟ್ ಅನ್ನೋದು ನೋಡ್ಕೊಂಡು ಕಾರ್ಯಕರ್ತರು ಬರ್ತಾರೆ. ಈಗ ಏಜೆಂಟ್ಗಳೇನಿದ್ರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಜೊತೆಗೆ ಪೋಲಿಂಗ್ ಆಫೀಸರ್ಸ್ ಅಂದರೆ ಮತ ಎಣಿಕೆ ಮಾಡುವಂಥ ಆಫೀಸರ್ಸ್ ಏನಿದೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತಾರೆ. 7:45ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ನನ್ನ ಅನುಭವದಲ್ಲಿ ಎಲ್ಲ ಮತ ಎಣಿಕೆ ಕೇಂದ್ರಗಳ ಬಳಿಗೆ ಮೊದಲು ಹೋಗುವುದು ಪೊಲೀಸ್ನವರು, ಅದಾದ ಮೇಲೆ ಮತ ಎಣಿಕೆ ಕೇಂದ್ರದ ಅಧಿಕಾರಿಗಳು ಮತ್ತು ಮಾಧ್ಯಮದವರು, ಮತ್ತು ಎಂಡಲ್ಲಿ ಬೀಗ ಹಾಕ್ಕೊಂಡು ಕಸ ಗುಡಿಸಿ ಬಿದ್ದಿರೋ ಪೇಪರ್ನ ಎಸ್ಬಿಟ್ಟು ಹೋಗೋದುವೇ ಆ 3 ಜನ. ಅವ್ರು 3 ಜನ ಎಂಡಲ್ಲೂ. ಹೌದು ಸರ್, ಯಾವಾಗಲೂ ಹಾಗೆ ಕೊನೆ ತನಕ ಯಾರು ಬೀಗ ಓಪನ್ ಬಾಗಿಲು ಹಾಕೋವರೆಗೂ ನಾವಿರ್ತೀವಿ, ಸೆಕ್ಯೂರಿಟಿ ಇರುತ್ತೆ, ಪಾಪ ಮತ ಎಣಿಕೆದವ್ರು ಇರ್ತಾರೆ, ಓಪನ್ ಮಾಡೋವಾಗಲೂ ಇರ್ತೀವಿ. ಮಧ್ಯದಲ್ಲಿ ಕಾರ್ಯಕರ್ತರು ಬರ್ತಾರೆ. ಕಾರ್ಯಕರ್ತರು ಬಂದು ಆರಂಭದ ಅವರ ಉತ್ಸಾಹಗಳನ್ನು ಗಾಬರಿ ಆಗ್ಬಿಡ್ಬೇಕು ಹಂಗಿರ್ತಾರೆ ಅಲ್ಲಿ. ಆದರೆ ಸಮಯ ಕಳೆದಂತೆ ಫಲಿತಾಂಶ ತಿರುಗುತ್ತಾ ಇದೆ ಅಂತ ಗೊತ್ತಾದರೆ ಒಬ್ಬೊಬ್ಬರ ಖಾಲಿ ಮಾಡಿಬಿಡ್ತಾರೆ. ಹಾಗಾಗಿ ನೋಡೋಣ ನಿಮ್ಮ 2 ಕ್ಷೇತ್ರಗಳ ಫಲಿತಾಂಶ ಏನಾಗತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ. ಆಲ್ ದ ಬೆಸ್ಟ್ ಆಫ್ ಲಕ್. ಗುಡ್ ಕವರೇಜ್ ಮಾಡೋಣ, ಬೇಗ ಸುದ್ದಿಯನ್ನು ಕೊಡೋಣ. ಇಬ್ಬರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಬೆಂಗಳೂರಿನ 4 ಕ್ಷೇತ್ರಗಳ ಪೈಕಿ ಅಂದರೆ ಗ್ರಾಮಾಂತರವನ್ನು ಸೇರಿದರೆ ಸದ್ಯಕ್ಕೆ 3ರಲ್ಲಿ ಭಾರತೀಯ ಜನತಾ ಪಕ್ಷ ಸೇಫ್ ಆಗಿರಬಹುದು ಅನ್ನೋ ಲೆಕ್ಕಾಚಾರ, ಹಾಗೂ ಗ್ರಾಮಾಂತರದಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಗೆದ್ದು ಬಿಡುತ್ತೇನೋ ಅನ್ನೋ ಮಾತುಗಳಿದ್ದರೂ ಅಷ್ಟು ಸುಲಭವಾಗಿ ಅದನ್ನು ಕಾಂಗ್ರೆಸ್ ಅಭ್ಯರ್ಥಿ ಬಿಟ್ಕೊಡ್ಲಿಕ್ಕಿಲ್ಲ. ದೇರ್ ಕುಡ್ ಬಿ ಅ ಟ್ರಂಡಸ್ ಸೆಟ್ ಆಫ್ ಫೈಟ್ ಅಂತ ಕೂಡ ಎಕ್ಸಿಟ್ ಪೋಲ್ಸ್ ಗಳಲ್ಲಿ ಹೇಳ್ತಾ ಇರೋದು 4 ಬೆಂಗಳೂರು ಕ್ಷೇತ್ರಗಳು ಬಿಜೆಪಿಗೆ ಹೋಗುತ್ತೆ. 4ರಲ್ಲಿ ಇದು ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಮೇಲೆ 136 ಸೀಟ್ಗಳನ್ನು ಪಡ್ಕೊಂಡಿರುವಂತಹ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಏನಾದ್ರೂ ಪ್ರಭಾವಗಳನ್ನು ಬೀರುತ್ತೆ ಸರ್? ಇಲ್ಲ, ಹಾಗಾಗಿದೆ ಇದು ಅಂತ ನೀವು ಮೊದಲನೇ ಬಾರಿ ಅನ್ಕೊಂಡಿರೋದೇ ಫಸ್ಟ್ ತಪ್ಪು. ಅಂದ್ರೆ ಮಂತ್ರಿಗಳ ಮಕ್ಕಳನ್ನು ಆ ಕಡೆ ಇಳಿಸ್ಬಿಟ್ಟಿದ್ರಲ್ಲ ಸರ್ ಈ ಸಲ. ಯಾರನ್ನಾರು ಇಳಿಸ್ಕೊಳ್ಳಿ, ನನಗೆ ಐ ಆಮ್ ನಾಟ್ ಬಾದರ್ಡ್. ಓಕೆ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಕೇಂದ್ರಕ್ಕೆ ಹೋದಾಗ ಅಷ್ಟೇ ಸ್ಥಾನಗಳನ್ನು ಗೆಲ್ಲಬೇಕು ಎನ್ನುವಂತಹ ಸ್ಥಿತಿ ತುರ್ತು ಪರಿಸ್ಥಿತಿಯ ಹಿಂದಕ್ಕೆ. ಓಕೆ, ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಎಮರ್ಜೆನ್ಸಿ ಹಿಂದಕ್ಕೆ ರಾಜ್ಯ ಸರ್ಕಾರ, ಮತ್ತು ದೇಶಕ್ಕೆ ಹೋದರೆ 26 ಸೀಟ್ ಅವ್ರಿಗೆ, 27 ಸೀಟ್ ಅವ್ರಿಗೆ, 24 ಸೀಟ್ ಅವ್ರಿಗೆ, 18 ಸೀಟ್ ಅವ್ರಿಗೆ, 19 ಸೀಟ್ ಅವ್ರಿಗೆ ಫಿಕ್ಸ್ ಅನ್ನೋರು ಅಂತ ಇತ್ತು.
ನಿಂತರು ಗೆದ್ದರು ಹೋದರು. ಹಾಗಾಗಿ ಕಾಂಗ್ರೆಸ್ಸಿನ ಹಲವಾರು ಹಳೆ ಎಂ ಪಿಗಳ ಕತೆ ನೋಡಿದ್ರೆ 6 ಟರ್ಮು 5 ಟರ್ಮು 7 ಟರ್ಮು 4 ಟರ್ಮು ಭಾಳ ಹೆಸರುಗಳನ್ನು ಬರ್ತಾರೆ. ನರಸಿಂಗರಾವ ಸೂರ್ಯವಂಶಿ, ಬಿ ಶಂಕರಾನಂದ, ಬಸವರಾಜೇಶ್ವರಿ, ತುಳಸಿದಾಸ್ ದಾಸಪ್ಪ, ಸಿ ಕೆ ಜಾಫರ್ ಶರೀಫ್, ಎಂ ವಿ ಚಂದ್ರಶೇಖರ ಮೂರ್ತಿ, ಕೆ ಎಚ್ ಮುನಿಯಪ್ಪ, ಮೂಡಲಗಿರಿಯಪ್ಪ, ಚಿತ್ರದುರ್ಗ. ಹೀಗೆ ನಿಮಗೆ ಹಲವಾರು ಜನ, ಅಥವಾ ಕಾರವಾರದಲ್ಲಿ ದೇವರಾಯ ನಾಯ್ಕ, ಹೀಗೆ ಅವರೆಲ್ಲ ಇದ್ದರು. ಆ ಪೋಸ್ಟ್ ಎಮರ್ಜೆನ್ಸಿಲಿ ಅದು ಹಂಗಿಲ್ಲ, ಹಂಚ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ನಂತರದ ದಿನದಲ್ಲಿ ಭಿನ್ನವಾದ ಪರಿಣಾಮಗಳು, ಅದನ್ನು ನಾವು ನೋಟಿಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದು ದೊಡ್ಡದಾಗಿ ಹೆಗಡೆ ಪೀರಿಯಡು. ಹೆಗ್ಡೆಯವರು ರಾಜ್ಯದಲ್ಲಿ ಆಯ್ಕೆ ಆಗ್ತಾರೆ, ಆದರೆ ಕೇಂದ್ರದಲ್ಲಿ ಸರಿಯಾಗಿ ಸೋತೋಗ್ತಾರೆ ಕಾಂಗ್ರೆಸ್ ವಿಚಾರದಲ್ಲಿ. ಕಾಂಗ್ರೆಸ್ ಗೆದ್ದು ಬಿಡುತ್ತೆ, ರಾಜೀನಾಮೆ ಕೊಡ್ತಾರೆ, ಮತ್ತು ಅವರೇ ಆಯ್ಕೆ ಆಗ್ತಾರೆ ಕಾಂಗ್ರೆಸ್. ಸಾರಿ, ಹೆಗಡೆಯವರೇ ಆಯ್ಕೆ ಆಗ್ತಾರೆ. ಅಂದರೆ ಈ ಮನೋಸ್ಥಿತಿ ಕರ್ನಾಟಕದ್ದು ಇವತ್ತು ನೆನ್ನೆದಲ್ಲ, ಅದು ಕಾಲಾನಂತರದಲ್ಲಿ ಬಿ ಜೆ ಪಿಗೆ ಟರ್ನ್ ಆದಂಗಿದೆ. ಕಳೆದ 4 ಚುನಾವಣೆಯಲ್ಲೂ ಹೆಚ್ಚು ಕಡಿಮೆ 20 ವರ್ಷ ಲೆಕ್ಕ ಹಿಡಿದ್ರೆ ನೀವು, ಒಂದು ಸರಿ ಮಾತ್ರ ಕಾಂಗ್ರೆಸ್ ಡಬಲ್ ಡಿಜಿಟ್ ಹೋಗಿದೆ ಅನ್ಸುತ್ತೆ, ಇನ್ಯಾವಾಗಲೂ ಹೋಗೇ ಇಲ್ಲ. ಸಿಂಗಲ್ ಡಿಜಿಟ್ ಅಲ್ಲ ಇದ್ದಾರೆ, ಬಿ ಜೆ ಪಿನೇ ಇದಾರಲ್ಲಿ. ಹಾಗಾಗಿ ಆ ಭಿನ್ನತೆ ಏನಿದೆ, ಜನ ಇಲ್ಲೊಂದು ಓಟು ಅಲ್ಲೊಂದು ಓಟು, ನೀವು ಕೇಳಿದ್ರೆ 136 ಇದೆ, ಇಟ್ ವಿಲ್ ನಾಟ್ ಟ್ರಾನ್ಸ್ಲೇಟ್ ಇನ್ ಟು ಆಟೋಮ್ಯಾಟಿಕ್ ಪಾರ್ಲಿಮೆಂಟರಿ ಸೀಟ್. ಓಕೆ, ಹಂಗೆ ಟ್ರಾನ್ಸ್ಲೇಟ್ ಆಗಲ್ಲ. ಒಂದು ವಿರಾಮ ತಗೋಬೇಕು ಸರ್, ಒಂದು ವಿರಾಮ. ಒಂದು ವಿರಾಮದ ನಂತರ ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಕರ್ನಾಟಕ ಅಂದರೆ ಬೆಂಗಳೂರಲ್ಲ, ಭಾರತ ಅಂದರೆ ದಿಲ್ಲಿ ಅಲ್ಲ. ಹಾಗಾಗಿ ಬೆಂಗಳೂರಿನಿಂದ ಹೊರಗಡೆ ಮೈಸೂರು ಮತ್ತು ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ. ವಾಪಸ್ ಬೇಗ ಬರ್ತೀವಿ. ಇದೆಲ್ಲ ಪೂರ್ವ ತಯಾರಿಗಳು. 8 ಗಂಟೆಗೆ ಅಂಚೆ ಮತ ಎಣಿಕೆ ಕಾರ್ಯಕ್ರಮ ಆರಂಭ, 8:15 ನಿಜವಾದ ಬೇರೆ EVMಗಳ ಲೆಕ್ಕಾಚಾರ ಪ್ರಾರಂಭ ಆಗುತ್ತೆ. ಆಲ್ ರೈಟ್.